ಇದು ಬಂದ್ಬಿಟ್ಟು 9 kg ಮಷಿನ್ ಆನ್ ಮಾಡೋಕ್ಕಿಂತ ಮುಂಚೆ ನಲ್ಲಿ ನೀರು ಆನ್ ಆಗಿರಬೇಕು. ವೇಸ್ಟ್ ನೀರು ಕೂಡ ಹೊರಗಡೆ ಬಿಟ್ಟಿರ್ಬೇಕು. ಜಿಡ್ಲೆ ಬರ್ತೈತಂದರೆ ಅದು ವೇಸ್ಟ್ ಪೈಪ್ ತಗೊಂಡು ಹೊರಗಡೆ ಇಟ್ಕೊಂಡು ಆನ್ ಮಾಡೋ ಟೈಮಲ್ಲಿ ಹಾಕ್ಕೊಳ್ಳಿ. ಸೇಫ್. ಡೋರ್ ನೋಡಿ ಇಷ್ಟಲ್ಲಿ ಓಪನ್ ಮಾಡಬೇಕು. ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದಾರೆ, ಇಷ್ಟು ಓಪನ್ ಮಾಡಬೇಕು. ಬಟ್ಟೆ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಬಟ್ಟೆ ಮುಕ್ಕಾಲು ಭಾಗ ಹಾಕಬೇಕು ಅಂದರೆ ಎಷ್ಟು ಬಟ್ಟೆ ಮ್ಯಾಕ್ಸಿಮಮ್ ಹಾಕ್ಬೋದು ಅಂದರೆ ಒಂದು ಟಬ್ದು ಮುಕ್ಕಾಲು ಭಾಗ ಹಾಕಬೇಕು. ಅಂದರೆ ಒಂದು ಟಬ್ ಇದೆಯಲ್ಲ ಇದು ರೌಂಡು, ಈ ರೌಂಡು ಮುಕ್ಕಾಲು ಭಾಗ ಹಾಕಬೇಕು. ಬಟ್ಟೆ ಹಾಕಿದ್ಮೇಲೆ ಇಷ್ಟು ಮೇಲೆ ಖಾಲಿ ಇರಲೇಬೇಕು. ಜಾಸ್ತಿ ಹಾಕ್ಬಿಟ್ರೆ ಮಷಿನ್ ಟೈಮಿಂಗ್ ಜಾಸ್ತಿ ಹೋಗುತ್ತೆ, ಓಡಲ್ಲ, ಅರ್ಧಕ್ಕೆ ಆಫ್ ಆಗುತ್ತೆ. ಮಿನಿಮಮ್ ಒಂದು ಜೊತೆ 2 ಜೊತೆ ಬಟ್ಟೆಗೂ ಆನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಮುಕ್ಕಾಲು ಭಾಗ ಖಾಲಿ ಇರಲೇಬೇಕು. ಮೇಲೆ ಬಟ್ಟೆ ಹಾಕಿದ್ಮೇಲೆ ಮೇಲೆ ಖಾಲಿ ಇರಬೇಕು. ಏನು ಬಟ್ಟೆ ಹಾಕೋದಕ್ಕೆ ಲಿಕ್ವಿಡ್ ಇದ್ರಲ್ಲಿ ಹಾಕೋದು. ಏರಿಯಲ್ ಮಾಟಿಕ್ಕು, ಟೈಡ್ ಮಾಟಿಕ್ಕು, ಸರ್ಫೆಕ್ಸಲ್ ಮಾಟಿಕ್ ಯಾವ್ದು ಹಾಕೋದು. ಬ್ರ್ಯಾಂಡೆಡ್ ಬೇಕಂದ್ರೆ LG ಕಂಪ್ನಿಯಿಂದ ನಾವು ಕೊಟ್ಟು ಕಳಿಸ್ತೀವಿ. ಇದ್ರ ಹಾಕೋದು ಎಷ್ಟು ಹಾಕ್ಬೇಕು, ಆ ಕ್ಯಾಪಲ್ಲಿ ಒಂದು ಕ್ಯಾಪ್ ಹಾಕ್ಬೇಕು. ಮುಕ್ಕಾಲು ಭಾಗ ಕಡಿಮೆ ಇದ್ರೆ ಕಡಿಮೆ ಹಾಕಬೇಕು. ಬಟ್ಟೆ ಹೆಂಗೆ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಂಫರ್ಟ್ ಇದ್ರೆ ಹಾಕ್ಬೇಕು. ಕಂಫರ್ಟು ಸ್ಮೆಲ್ಲಿಗೆ ಅಟ್ ಎ ಟೈಮ್ ಹಾಕ್ಬೇಕು, ಜೊತೆಲಿ ಹಾಕಿದ್ರಲ್ಲ. ಲಿಕ್ವಿಡ್ ಇದ್ರೆ ಕಂಫರ್ಟ್ ಇದ್ರೆ ಹಾಕಿ ಓಕೆ. ಬಟ್ಟೆ ಹಾಕಿದ್ರೆ ಲಿಕ್ವಿಡ್ ಹಾಕಿದ್ರೆ ಇಲ್ಲಿ ಪವರ್ ಆನ್ ಬಟನ್, ಇದು ಟಚ್ ಪ್ಯಾಡು. ಸ್ಕ್ರೀನ್ ಬಟನ್ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡ್ರೆ ಆನ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ನೀವು ಒಂದ್ಸರಿ ಆನ್ ಮಾಡೋದಷ್ಟೇ. ಆನ್ ಮಾಡಿದ್ಮೇಲೆ ಇದನ್ನ ಎಡಗಡೆ ಅಥವಾ ಬಲಗಡೆ ತರದ್ದು ಲೈಟಲ್ಲಿ ಇದಾಗುತ್ತೆ, ಹೈಲೈಟ್ ಆಗುತ್ತೆ ಆಪ್ಷನ್ಗೆ. ಇದು ಕಾಟನ್ ಅಂತ ಇದೆ, ಕಾಟನ್ ಹತ್ರ ಲೈಟ್ ನಿಂತ್ಕೊಂಡಿದೆ. ಬೇಕಂದ್ರೆ ಹಿಂಗೂ ಹೋಗ್ಬೋದು. ಕಾಟನ್ ಅಂದರೆ ಬರೀ ಕಾಟನ್ ಬಟ್ಟೆ ಹಾಕಬೇಕು. 2 ಸಂಬೋಸ ಹಾಕಿರೋದು, ಕಾಲರ್ಸಲ್ಲಿ ಗಲೀಜಿರೋದು ಅದೆಲ್ಲ ಇತ್ತು ಅಂದರೆ ಗಲೀಜು ಉಜ್ಜಿಬಿಟ್ಟು ಹಾಕ್ಬೇಕು. ಇಲ್ಲ ಒಂದು ಅರ್ಧ ಗಂಟೆ 1 ಅವರ್ ನೆನೆಸ್ಬಿಟ್ಟು ಹಾಕ್ಬೇಕು. ಕಾಟನ್ ಬಟ್ಟೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಟೈಮಿಂಗ್ಸ್ ಅದೇ ಸೆಟ್ ಆಗುತ್ತೆ, ಅದೇ ನೀರು ತೊಗೊಳುತ್ತೆ, ಅದೇ ಆನ್ ಆಗುತ್ತೆ, ಅದೇ ವಾಶ್ ಮಾಡುತ್ತೆ, ಜಾಲಿಸಿ ಒಣಗಿಸಿ ಅದೇ ಆಫ್ ಆಗುತ್ತೆ ಆಟೋಮೆಟಿಕ್. ಆಫ್ ಆದಾಗ ಈ ಥರ ಸೌಂಡ್ ಬಂದು ಆಫ್ ಆಗುತ್ತೆ. ಡೋರ್ ಓಪನ್ ಮಾಡಿ ಬಟ್ಟೆ ಒಂದು ಸ್ಟಾರ್ಟ್ ಬಟನ್ ಎಲ್ಲಿದೆ? ಯಾವ ಸ್ಟಾರ್ಟ್ ಬಟನ್? ಇದು ಸ್ಟಾರ್ಟ್. ಅದು ಸ್ಟಾರ್ಟ್. ಓಕೆ ಓಕೆ. ಎರಡನೇದು ಕಾಟನ್ ಪ್ಲಸ್ ಅಂದರೆ ಲೆಂತಿ ಕಾಟನ್ ಡೋರ್ದು, ವಿಂಡೋದು, ಸೋಫಾ ಮೇಲೆ ಮುಂಚೆ ಮೇಲೆ ಇದ್ದು ಕಾಟನ್ ಬೆಡ್ಶೀಟ್ ಇದ್ದರೆ ಪ್ಲಸ್ಸಲ್ಲಿ ಹಾಕಿ ಸ್ಟಾರ್ಟ್ ಮಾಡಬೇಕು. ಓಕೆ. ಮೂರನೇದು ಮಿಕ್ಸ್ ಅಂದರೆ ಡೈಲಿ ಯೂಸ್ ಮಾಡಬೇಕು. ರೆಗ್ಯುಲರ್ ಆಗಿ ಮಿಕ್ಸಿ ಯೂಸ್ ಮಾಡೋದಲ್ಲ, ಮಿಕ್ಸಿಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಅಷ್ಟೇ. ಡೈಲಿ ಯೂಸ್ ಅಷ್ಟೇ. ಅದು ಟೈಮಿಂಗ್ಸಲ್ಲಿ ಅದೇ ಸೆಟ್ ಮಾಡ್ಕೊಳುತ್ತೆ. ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಇದೆ. ಕ್ವಿಕ್ 30 ಅಂದರೆ 1 ಜೊತೆ ಅಥವಾ 2 ಜೊತೆ ಬಟ್ಟೆ ಬೇಗ ಆಗುತ್ತೆ, ಅರ್ಧ ಗಂಟೆಲಿ ಆಗುತ್ತೆ. 2 ಜೊತೆ ಅಷ್ಟೇ ಹಾಕಬೇಕು. ಅಲರ್ಜಿ ಅಂದರೆ ಪೇಷಂಟ್ ಬಟ್ಟೆಗಳಿದ್ರೆ ಅಲರ್ಜಿಗೆ ಹಾಕಿ ಸ್ಟಾರ್ಟ್ ಮಾಡೋಕ್ಕೆ. ಡೌನ್ಲೋಡ್ ಸೈಕಲ್ ಅಂದರೆ 18 ನಿಮಿಷ ಬರೀ ನಿಮಗೆ ಜಾಲಿಸಿ ಒಣಗಿಸುತ್ತೆ. ಅಂದರೆ ತುಂಬ ಗಲೀಜಿರೋ ಬಟ್ಟೆನ ಇವರೇ ಬ್ರಷ್ ಮಾಡಿಬಿಟ್ಟು ಇದ್ರೊಳಗೆ ಹಾಕ್ತೀವಿ ಅಂತ ಅಂದರೆ ಡೌನ್ಲೋಡ್ ಸೈಕಲ್ಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ. ಟಬ್ ಕ್ಲೀನ್ ಅಂದರೆ ಇದು ಮ್ಯಾಂಡೇಟರಿ. ನಾವು ಇಲ್ಲಿ ಪ್ಯಾಚ್ ಮಾಡಿದ್ವಿ, ಟಬ್ನ ಕ್ಲೀನ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಅದು ಕಂಪಲ್ಸರಿ ಮಾಡಲೇಬೇಕಾದ ಪ್ರೊಸೆಸ್ ಅದು. ಏನಕ್ಕೆ ಅಂದರೆ ಇದು ಸ್ಟೀಲ್ ಟಬ್, ಅದಕ್ಕೆ ಪ್ಲಾಸ್ಟಿಕ್ ಟಬ್ ಇರುತ್ತೆ. ಆ ಸೆಂಟ್ರಲ್ಲಿ ಹೋಲ್ ಇದೆಯಲ್ಲ, ನೀವು ತುಂಬ ಲಾಸ್ಟಲ್ಲಿ ಉಳ್ಕೊಳ್ಳೋ ಗಲೀಜೆಲ್ಲ ಏನಾಗುತ್ತೆ ಟಬ್ಬಲ್ಲಿ ಅಂಟ್ಕೊಂತ ಇರುತ್ತೆ. ಆ ಟಬ್ ಒಳಗಡೆ ಇನ್ಸೈಡ್ 1 ತಿಂಗಳು ಒಂದು 10 ರಿಂದ 15 ಸರಿ ವಾಶ್ ಮಾಡ್ತೀರಾ. 2 ತಿಂಗಳಲ್ಲಿ 30 ಆಗುತ್ತೆ, 3 ತಿಂಗಳು 40 ಆಗುತ್ತೆ. ಅದೇನಾಗುತ್ತೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಬೂಸ್ಟ್ ಆಗಿ. ಅದೇನಾಗುತ್ತೆ ಹಂಗೆ ಬಿಟ್ಕೊಂಡೋದು ಅದು ರೆಸ್ಟ್ ಹಿಡಿತದೆ. 1 ವರ್ಷ 1.5 ವರ್ಷ ಹೋದಂಗೆ ಗಲೀಜು ಮತ್ತು ಉಪ್ಪು ನೀರು 2 ಜೊತೆ ಸೇರಿದ್ರೆ ಅದು ರೆಸ್ಟಿಗೆ ಕನ್ವರ್ಟ್ ಆಗುತ್ತೆ. 1 ವರ್ಷ 1.5 ವರ್ಷ ಆದ್ಮೇಲೆ ವಾಷಿಂಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಎಲ್ಲ ಮಿಷಿನಲ್ಲೂ ಅಷ್ಟೇ. ವಾಷಿಂಗ್ ಕ್ವಾಲಿಟಿ ಕಡಿಮೆ ಇದ್ದಾಗ ನೀವು ಕಂಪ್ಲೇಂಟ್ ಮಾಡ್ತೀರಾ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹೋಗ್ತಾ ಮಷಿನ್ ಸರಿಯಾಗಿ ವಾಶ್ ಮಾಡಲ್ಲ ಅಂತ. ಏನು ರೀಸನ್ ಅಂದರೆ ಟಬ್ನ ಕ್ಲೀನ್ ಮಾಡಿರಲ್ಲ, ಹಂಗಾಗಿ ಆ ಗಲೀಜೆಲ್ಲ ಅದ್ರದ್ದೇ ಇರುತ್ತೆ, ಹಂಗಾಗಿ ನೀಟಾಗೋಲ್ಲ. ಅದಕ್ಕೆ ಆ ಟಬ್ ಪೌಡ್ರ್ ಬರುತ್ತೆ, ಆ್ಯಸಿಡ್ ಪೌಡ್ರು. 2 ತಿಂಗಳಿಗೆ ಒಮ್ಮೆ ಒಂದ್ಸಲಿ ಹಾಕ್ಬಿಟ್ಟು ಟಬ್ನಿ ಸೆಲೆಕ್ಟ್ ಮಾಡಿ ಖಾಲಿ ಟಬ್ಗೆ ನೀರು ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದು ಬಿಸಿನೀರಲ್ಲಿ ಹಾಟ್ ವಾಟರ್ ಕೆಮಿಕಲ್ ವಾಶ್ ಮಾಡ್ಕೊಳುತ್ತೆ. ಆವಾಗ ಮಷಿನ್ ಟಬ್ ರೆಸ್ಟ್ ಹಿಡಿಯಲ್ಲ, ವಾಷಿಂಗ್ ಕ್ವಾಲಿಟಿ ಬರುತ್ತೆ, ಡಸ್ಟ್ ಬ್ಲಾಕ್ ಆಗಲ್ಲ. ಅಷ್ಟೆಲ್ಲ ಅದರಲ್ಲೇ ಇರೋದು. ಸರ್ವಿಸ್ ಪ್ರೋಗ್ರಾಮ್ ಇದು. ನಾವು ಬಂದಿಲ್ಲ ಅದು ಪರವಾಗಿಲ್ಲ, ಇದು ಸರ್ವಿಸ್ ಮಾಡ್ತೀವಿ. ಡೆಲಿಕೇಟ್ ಅಂದರೆ ಚಿಮ್ಕಿ ಬಟ್ಟೆಗಳು ಅಥವಾ ಸ್ಯಾರಿಗಳು. ಉಲ್ಲನ್ ಇದ್ರೆ ಉಲ್ಲನ್ಗೆ ಹಾಕೊಳ್ಳಿ. ಆಕ್ಟಿವ್ ಕೇರ್ ಅಂದರೆ ಆಯಿಲ್ ಕಂಟೆಂಟ್ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಟೀ ಕಾಫಿ ಚಲ್ಲಿ ಇರೋಂಥ ಬಟ್ಟೆ ಇದ್ರೆ ಇದಕ್ಕೆ ಆಕ್ಟಿವ್ ಕೇರಿಗೆ ಹಾಕಿ ಸ್ಟಾರ್ಟ್ ಮಾಡಿ. ಸಿಂಪಲ್ ಅಷ್ಟೇ. ಬಟ್ಟೆ ಹಾಕಿ ಲಿಕ್ವಿಡು ಕಂಫರ್ಟ್ ಹಾಕಿ ಆನ್ ಮಾಡ್ಕೊಳ್ಳಿ. 1 2 3 ಮೂರನೇದಕ್ಕೆ ಹಾಕಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಅಷ್ಟೇ. ಮಿಕ್ಸಿಡ್ ಇದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ರೆಗ್ಯುಲರ್ 1 ದಿವಸ ಬಿಟ್ಟು 1 ದಿವಸ ಹಾಕ್ತಾರೆ, ಮಿಕ್ಸಿಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರ ಕಡೆ ನೀರು ತಗೊಳುತ್ತೆ, ಅದ್ರ ಕಡೆಗೆ ಆನ್ ಆಗುತ್ತೆ, ಅದ್ರ ಕಡೆಗೆ ಅದೇ ಆಫ್ ಆಗುತ್ತೆ. ಟಬ್ ಕ್ಲೀನ್ ಮಾಡ್ತೀರಲ್ಲ ಅವತ್ತಿನ ದಿವಸ ಈ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಕ್ಯಾಪ್ ಲೂಸ್ ಮಾಡ್ಕೊಂಡು ಕಾಯಿನ ಪಿನ್ ಎಲ್ಲ ಬಿದ್ದಿರುತ್ತೆ, ಕ್ಲೀನ್ ಮಾಡ್ಕೊಂಡು ಮತ್ತೆ ಕ್ಯಾಪ್ನ ಟೈಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೋಲ್ ಇರುತ್ತೆ, ಸಣ್ಣ ಹೋಲ್ ಅಷ್ಟೇ. ಸಿಂಪಲ್.